ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲರೂ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ರಲ್ವಾ, ನಿಮ್ಮ ಫ್ಲ್ಯಾಟ್ ಕಾಸ್ಟ್ ಎಷ್ಟಾಯಿತು, ನಿಮ್ಮ ಫ್ಲ್ಯಾಟ್ ಸ್ಕ್ವೇರ್ ಫೀಟ್ ಎಷ್ಟಿದೆ, ಮತ್ತು ಇಂಟೀರಿಯರ್ಗೆ ಎಷ್ಟು ಅಮೌಂಟ್ ಆಯಿತು, ಮತ್ತು ಯಾವ ಏರಿಯಾದಲ್ಲಿರೋದು, ನಿಮ್ಮ ಫ್ಲ್ಯಾಟು 1 ಸ್ಕ್ವೇರ್ ಫೀಟ್ ರೇಟ್ ಎಷ್ಟು, ಮತ್ತು ಮಂತ್ಲಿ EMI ಎಷ್ಟು ಕಟ್ತಾ ಇದ್ದೀರಾ, ನಿಮ್ಮ ಫ್ಲ್ಯಾಟ್ಗೆ ಮೇಂಟೆನೆನ್ಸ್ ಎಷ್ಟು ಕೊಡ್ತಾ ಇದ್ದೀರಾ, ಮತ್ತು ಪುರೋಹಿತರಿಗೆ ಎಷ್ಟು ಅಮೌಂಟನ್ನು ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ಈ ರೀತಿಯಾಗಿ ಸುಮಾರಷ್ಟು ಕಮೆಂಟ್ಸ್ ನನಗೆ ಮಾಡ್ತಾ ಇದ್ರಲ್ವಾ. ನಾನು ಒಂದು 8-9 ಕಮೆಂಟ್ಸ್ಗಾದ್ರೂ ರಿಪ್ಲೈ ಮಾಡಿದೆ. ಆಮೇಲೆ ನನಗೆ ಅದೇ ಕ್ವಶನ್ಸೇ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಾ ಇದ್ರು. ಹಾಗಾಗಿ ನಾನು ಅನ್ಕೊಂಡೆ ಒಂದು ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಿಗಾದ್ರೂ ಮನೆ ತಗೊಳ್ಬೇಕು, ಮನೆ ಮಾಡ್ಕೊಳ್ಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇರುತ್ತಲ್ವಾ, ನಮಗೊಂದು ಪುಟ್ಟ ಗೂಡು ಇರಬೇಕು ಅಂತಂದ್ಬಿಟ್ಟು ಅವ್ರಿಗೆ ಫ್ಯೂಚರಲ್ಲಿ ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ. ನೆಕ್ಸ್ಟ್ ಇವಾಗ ನಾವು ಫ್ಲ್ಯಾಟ್ ತಗೊಂಡಾಗಿಂದನೂ ಹಿಡಿದು ನಮ್ಮ ಮನೆ ಗೃಹ ಪ್ರವೇಶದವರೆಗೂ ಎಲ್ಲನೂ ನಾನು ನಿಮ್ಮ ಜೊತೆ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ. ಇವಾಗ ನಾನು ಎಲ್ಲ ಕ್ಲಿಪ್ಪಿಂಗ್ಸನ್ನು ತಗೊಂಡು ಏನೇನಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂತಂದ್ಬಿಟ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ನಾವಿಲ್ಲಿ ಎಂಟಿ ಫ್ಲ್ಯಾಟನ್ನು ತಗೊಂಡ್ವಿ. ಓನರ್ ಇದಕ್ಕೆ ಕೋಟ್ ಮಾಡಿದ್ದು ಬಂದು 48 ಲಕ್ಷ ಹೇಳಿದ್ರು. ಆಮೇಲೆ ನಾವು ಒಂದು ಸ್ವಲ್ಪ ಮಾತುಕತೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ 46,50,000 ರೂಪಾಯಿಗೆ ನಾವು ಈ ಫ್ಲ್ಯಾಟನ್ನು ತಗೊಂಡ್ವಿ. ಹಾಗೆ ನಾನಿಲ್ಲಿ ನನಗೆ ಗೊತ್ತಿರುವಂತಹ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಸಹ ಕೊಡ್ತೀನಿ. ನಾವು ಈ ಫ್ಲ್ಯಾಟನ್ನು ಬುಕ್ ಮಾಡಿದ್ದು ಬಂದು ಸೆಪ್ಟೆಂಬರ್ ಮಂತಲ್ಲಿ. ಆವಾಗ ಒಂದು ಸ್ವಲ್ಪ ಫ್ಲ್ಯಾಟ್ ರೇಟ್ ಎಲ್ಲ ಕಡಿಮೆನೇ ಇತ್ತು. ಆಮೇಲೆ ಅಕ್ಟೋಬರ್ 1 ಗೌರ್ಮೆಂಟ್ ಗೈಡ್ಲೈನ್ಸ್ ಅನ್ನೋದು ಚೇಂಜ್ ಆಯಿತು. ಆವಾಗ ಫ್ಲ್ಯಾಟ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಯಿತು. ನಾವು ಈ ಫ್ಲ್ಯಾಟನ್ನು ತಗೊಂಡಾಗ 1 ಸ್ಕ್ವೇರ್ ಫೀಟ್ಗೆ 3,444 ರೂಪಾಯಿ ಇತ್ತು. ಅಷ್ಟೇ ಕೊಟ್ಟು ನಾವು ತಗೊಂಡ್ವಿ. ಆಮೇಲೆ ಅಕ್ಟೋಬರ್ 1 ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಯ್ತಲ್ವ, ಆವಾಗ ಇದು 1 ಸ್ಕ್ವೇರ್ ಫೀಟ್ಗೆ 4,000 ಅಂತ ಆಯಿತು. ನಾವು ಗಾಡ್ ಗಿಫ್ಟು ಅಂತ ಅಂದ್ಬಿಟ್ಟು ನಾವು ಸೆಪ್ಟೆಂಬರ್ ಮಂತಲ್ಲೇ ಏನೋ ಒಂದು ಸ್ವಲ್ಪ 1 ಲ್ಯಾಕ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು. ಆಮೇಲೆ ಅಕ್ಟೋಬರ್ 1 ಗೌರ್ಮೆಂಟ್ ಗೈಡ್ಲೈನ್ಸ್ ಅನ್ನೋದು ಚೇಂಜ್ ಮಾಡಿದ್ರಲ್ವ, ಆವಾಗ ಫ್ಲ್ಯಾಟ್ಗೆ 1 ಸ್ಕ್ವೇರ್ ಫೀಟ್ಗೆ 550 ರೂಪಾಯಿ ಜಾಸ್ತಿ ಮಾಡಿದ್ರು. ಅದಾದಮೇಲೆ ಸೈಟ್ ತೊಗೊಳ್ತೀವಲ್ವಾ, ಆ ಸೈಟಲ್ಲಿ 1 ಸ್ಕ್ವೇರ್ ಫೀಟ್ಗೆ 1000 ರೂಪೀಸ್ ಅಂತ ಅಂದ್ಬಿಟ್ಟು ಅವರು ಜಾಸ್ತಿ ಮಾಡಿದ್ರು. ನಮಗೆ ಏನೋ ದೇವ್ರ ದಯೆಯಿಂದ ಆವಾಗ ಅದೊಂದು ಲಕ್ಕಿ ಅಂತ ಅಂದ್ಕೊಳ್ಬೋದು. ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಸಾಲ ಅನ್ನೋದು ಜಾಸ್ತಿನೇ ಆಗ್ತಾ ಇತ್ತು. ಈಗ ಏನಾದರೂ ನಾವು ಇದೇ ಫ್ಲ್ಯಾಟನ್ನು ತಗೊಂಡಿದ್ದೀವಿ ಅಂತಂದರೆ ಈ ಫ್ಲ್ಯಾಟ್ ರೇಟ್ ಬಂದು ನಮಗಿವಾಗ 54 ಲಕ್ಷ ಆಗುತ್ತೆ. ಆವಾಗ ನಾವು ಸೆಪ್ಟೆಂಬರಲ್ಲೇ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೆ 46,50,000 ರೂಪಾಯಿಗೆ ಸಿಕ್ತು. ಆಮೇಲೆ ಈ ಫ್ಲ್ಯಾಟು ಸ್ಕ್ವೇರ್ ಫೀಟ್ ಎಷ್ಟು ಅಂತ ಕೇಳ್ತಾ ಇದ್ರಲ್ವ, ಇದು ಬಂದು 1,350 ಸ್ಕ್ವೇರ್ ಫೀಟ್ ಇದೆ. ಅಂದರೆ 30-50 ಅಂತ ಲೆಕ್ಕ ಬರುತ್ತಂತೆ. ಆಮೇಲೆ ನೀವು ಕಮೆಂಟ್ ಮಾಡ್ತಾ ಇರ್ತೀರಲ್ವಾ, ನೀವು ಯಾವ ಏರಿಯಾದಲ್ಲಿ ಇರೋದು ಅಂತಂದ್ಬಿಟ್ಟು. ಆ ಏರಿಯಾನ ಹಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ, ನಮ್ಮದೇ ಆದಂತಹ ಭಯ ನಮಗಿರುತ್ತೆ. ಹಾಗಾಗಿ ನಾನು ಯಾವ ಏರಿಯಾ ಅಂತಂದ್ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಫ್ಲ್ಯಾಟನ್ನು ತಗೊಳ್ತೀವಲ್ವ, ಆವಾಗ ಏರಿಯಾನೂ ಇಂಪಾರ್ಟೆಂಟ್ ಆಗಿರುತ್ತೆ. ಡೆವಲಪಿಂಗ್ ಏರಿಯಾದಲ್ಲಿ ಒಂದು ರೇಟ್ ಇರುತ್ತೆ, ಆಮೇಲೆ ಡೆವಲಪ್ ಆಗಿರುವಂತಹ ಏರಿಯಾದಲ್ಲಿ ಫ್ಲ್ಯಾಟ್ ರೇಟ್ ಬಂದ್ಬಿಟ್ಟು ಒಂದು ರೇಟ್ ಇರುತ್ತೆ. ನಾವಿವಾಗ ಕಗ್ದಾಸ್ಪುರದಲ್ಲಿ ಇದ್ವಲ್ಲ ಲಾಸ್ಟ್ ಟೈಮ್ ಎಲ್ಲನೂ, ಆವಾಗ ಅಲ್ಲಿ ಬರೀ ಫ್ಲ್ಯಾಟೇ ಅಂದರೆ 2 BHK ಫ್ಲ್ಯಾಟೇ ನಮಗೆ 58 ಲಕ್ಷ ಹೇಳಿದ್ರು. ಅದಾದಮೇಲೆ ನಮ್ಗೆ ಏನಿಲ್ಲ ಅಂದ್ರೂ ರಿಜಿಸ್ಟ್ರೇಷನ್ ಅಂತೆ, ಇಂಟೀರಿಯರ್ ಅಂತೆ ಎಲ್ಲ ಸೇರಿಕೊಂಡು ಒಂದು 70 ಲಕ್ಷ ಆಗ್ತಾಯಿತ್ತು. ಹಾಗಾಗಿನೇ ನಾವು ಅಷ್ಟು ದುಬಾರಿ ಬೇಡ ಅಂತಂದ್ಬಿಟ್ಟು ನಾವು ಈ ಕಡೆಗೆ ಅಂದರೆ KR ಪುರಂ ಕಡೆಗೆ ಬಂದಿದ್ದು. ನೆಕ್ಸ್ಟ್ ಆಮೇಲೆ ನೀವು ಮಂತ್ಲಿ EMI ಎಷ್ಟು ಕಟ್ತಾ ಇದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವ, ನಾವು ಮಂತ್ಲಿ EMI ಅಂತಂದ್ಬಿಟ್ಟು ಏನೂ ಕಟ್ತಾ ಇಲ್ಲ. ನಾನು ಲಾಸ್ಟ್ ವಿಡಿಯೋಗಳಲ್ಲೇ ಶೇರ್ ಮಾಡಿದ್ದೀನಿ, ನನ್ನ ಹಸ್ಬೆಂಡ್ಗೆ ಹೋಮ್ ಲೋನ್ ಸಿಗಲಿಲ್ಲ, ಹಾಗಾಗಿನೇ ನಾವು ಒಂದು ಸ್ವಲ್ಪ ಗೋಲ್ಡನ್ನು ಇಟ್ಬಿಟ್ಟು ಅದ್ರ ಮೇಲೆ ಲೋನ್ ತೊಗೊಂಡಿದ್ದೀವಿ. ಅದು ಇಯರ್ಲಿ ಒನ್ಸ್ ಕಟ್ಟೋದಷ್ಟೇ. ಆಮೇಲೆ ಅದನ್ನು ರಿನೀವಲ್ ಮಾಡಿಸೋದು ಏನೋ ಒಂದು ಪ್ರೋಸೆಸ್ ಅಂತ ಇರುತ್ತಂತೆ ಅಷ್ಟೇ. ಅದಾದಮೇಲೆ ನಾವು ಇನ್ನೇನು ಸಾಲ ಅಂತ ಮಾಡಿಲ್ಲ, ಗೋಲ್ಡ್ ಲೋನ್ ಒಂದಿದೆ ಅಷ್ಟೇ.
ಇನ್ನು ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಫ್ಲ್ಯಾಟ್ಗೆ ಮಂತ್ಲಿ ಮೇಂಟೆನೆನ್ಸ್ ಅಂತಂದ್ಬಿಟ್ಟು ಎಷ್ಟು ಕೊಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವ. ನಾವು ಮಂತ್ಲಿ ಮೇಂಟೆನೆನ್ಸು ಅಂತಂದ್ಬಿಟ್ಟು 1500 ರೂಪಾಯಿ ಕೊಡ್ತೀವಿ. ನೆಕ್ಸ್ಟ್ ಆಗಿ ಒಂದು 4-5 ಜನ ಆದರೂ ಕಮೆಂಟ್ ಮಾಡಿದ್ದೀರಾ, ಮಂಜು ನಿಮ್ಮ ಬಿಲ್ಡಿಂಗಲ್ಲಿ ಯಾವುದಾದ್ರೂ ಫ್ಲ್ಯಾಟ್ ಸೇಲ್ಗಿದೆಯಾ ಮಂಜು, ಇದ್ದರೆ ಹೇಳಿ, ಹಾಗೆ ಓನರ್ ನಂಬರ್ ಇದ್ದರೆ ಕೊಡಿ ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಲ್ವ. ನಾನು ನಿಮಗೆ ರಿಪ್ಲೈ ಕೊಟ್ಟಿದ್ದೀನಿ. ಸರಿ ಆಯಿತು, ಓನರ್ನ ಕೇಳಿ ನೋಡ್ತೀನಿ, ಅವರು ನಂಬರನ್ನು ಕೊಟ್ಟರೆ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಆಮೇಲೆ ನಮಗೆ ಲಾಸ್ಟು ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಹತ್ರ ಬರ್ತಾ ಇರಬೇಕಾದ್ರೆ ಆವಾಗ ನಮಗೆ ಗೊತ್ತಾಯಿತು, ಅದೇನು ಅಂತಂದರೆ ಈ ಲ್ಯಾಂಡ್ ಓನರ್ ಬೇರೆ, ಹಾಗೆ ಈ ಬಿಲ್ಡಿಂಗನ್ನು ಕಟ್ಟಿರುವಂತಹ ಬಿಲ್ಡರ್ ಬೇರೆ. ಅವರು ಒಂದು ಸ್ವಲ್ಪ ಫ್ಲ್ಯಾಟುಗಳನ್ನು ಕಡಿಮೆಗೆ ಸೇಲ್ ಮಾಡಿದ್ದಾರೆ. ಇವರು ಲ್ಯಾಂಡ್ ಓನರು ಒಂದು ಸ್ವಲ್ಪ ಜಾಸ್ತಿ ದುಡ್ಡಿಗೆ ಫ್ಲ್ಯಾಟುಗಳನ್ನು ಸೇಲ್ ಮಾಡಿದ್ದಾರೆ. ನಾವು ತೊಗೊಂಡಿರೋದು ಬಂದುಬಿಟ್ಟು ಲ್ಯಾಂಡ್ ಓನರ್ ಹತ್ರ. ಹಾಗಾಗಿ ನಮಗಾಗಿರೋ ಮೋಸ ನಿಮ್ಗೆ ಯಾಕೆ ಪಾಪ, ಒಂದು 2-3 ಲಕ್ಷ ಇದ್ದರೆ ನಿಮ್ಗೆ ಏನಕ್ಕಾದರೂ ಆಗುತ್ತಲ್ವ, ಬೇಡ ಅಂತಂದ್ಬಿಟ್ಟು ನಾನು ನಿಮಗೆ ನಂಬರನ್ನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಬಿಲ್ಡರ್ದೇನಾದರೂ ಇದ್ದಿದ್ರೆ ನಾನು ಒಂದು ಸ್ವಲ್ಪ ರೆಫರ್ ಮಾಡ್ತಾಯಿದ್ದೆ, ಯಾಕಂದರೆ ನಾವು ಬಂದ ಮೇಲೆ ಎಲ್ಲ ವಿಚಾರಿಸ್ಕೊಂಡ್ವಿ. ಆವಾಗ ಓಕೆ, ಅವರು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ನಮಗೆ ಅನ್ನಿಸ್ತು. ನಾನು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಎಲ್ಲನೂ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇಲ್ಲಿ ಅದೊಂದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಈಗ ಫ್ಲ್ಯಾಟ್ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ. ಈಗ ಬೇಕಿದ್ದರೆ ನೀವು ಒಂದು ಬುಕ್ಕಲ್ಲಿ ನಾನು ಹೇಳೋದನ್ನು ಒಂದು ಪಾಯಿಂಟ್ ವೈಸ್ ಅಂತಂದ್ಬಿಟ್ಟು ಬರೆದಿಟ್ಕೊಳ್ಳಿ. ಫ್ಯೂಚರಲ್ಲಿ ನೀವು ಮನೆಯನ್ನು ತಗೊಳ್ಬೇಕಾದ್ರೆ ನಿಮಗೇನಾದರೂ ಒಂದು ಐಡಿಯಾ ಅಂತ ಬರುತ್ತೆ ಅಂತಂದ್ಬಿಟ್ಟು. ನಮ್ಮದು MT ಫ್ಲ್ಯಾಟ್ ರೇಟ್ ಬಂದುಬಿಟ್ಟು 46,50,000 ರೂಪಾಯಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಫ್ಲ್ಯಾಟನ್ನು ನಾವು ಇದೇ ಫ್ಲ್ಯಾಟನ್ನು ತೊಗೊಳ್ತೀವಿ ಅಂತಂದ್ಬಿಟ್ಟು 1 ಲ್ಯಾಕೋ 2 ಲ್ಯಾಕೋ ಅಂತಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದಾದಮೇಲೆ ಓನರ್ ನಮಗೆ ಒಂದು ಫೈಲ್ ಅಂತ ಕೊಡ್ತಾರೆ. ಆ ಒಂದು ಮನೆಯದು ಡಾಕ್ಯುಮೆಂಟ್ಸ್ ಪೇಪರನ್ನು ಕೊಡ್ತಾರೆ. ಇದು ಎ ಖಾತೆನಾ, ಬಿ ಖಾತೆನಾ, ಇಲ್ಲಾಂದರೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆಯಾ, ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದು ಫೈಲಲ್ಲಿ ಇರುತ್ತೆ. ಅದನ್ನು ನಾವು ಯಾರಾದರೂ ಚೆನ್ನಾಗಿರುವಂತಹ ಲಾಯರ್ನ ಹಿಡ್ಕೊಂಡು ಅವ್ರ ಮುಖಾಂತರ ನಾವು ಈ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಈ ಫೈಲಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸನ್ನು ಜೆರಾಕ್ಸ್ ಆಗಿರುತ್ತೆ. ಜೆರಾಕ್ಸ್ ಕಾಪಿನೇ ನಮಗೆ ಓನರ್ ಕೊಟ್ಟಿರ್ತಾರೆ. ಇದನ್ನೇ ನಾವು ಲಾಯರ್ ಹತ್ರ ತೊಗೊಂಡೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಮಗೆ ಒಂದು 3000 ಆಯಿತು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ. ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವರ ಕಸಿನ್ ಫ್ರೆಂಡ್ ಮಾಡಿಕೊಟ್ರು, ಅವ್ರು ಚೆನ್ನಾಗೇ ಮಾಡಿಕೊಟ್ರು ನಮಗೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ಲ್ಯಾಟ್ ರಿಜಿಸ್ಟ್ರೇಷನ್ ಕೆಲಸ ಆಗಿರುತ್ತೆ. ಇಲ್ಲಿ ನಮಗೆ ಲಾಯರ್ ಬಂದುಬಿಟ್ಟು ಬೇರೆಯವರಾಗಿದ್ದರು. ನಮ್ಮ ಲ್ಯಾಂಡ್ ಓನರ್ ಇದ್ದಾರೆ ಅಲ್ವಾ, ನಮಗೆ ಫ್ಲ್ಯಾಟನ್ನು ಸೇಲ್ ಮಾಡಿದ್ರಲ್ವ, ಆ ಓನರ್ ಲಾಯರೇ ನಮಗೆ ಫ್ಲ್ಯಾಟನ್ನು ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಯಾಕಂದರೆ ಈ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅವರೇ ಕೆಲಸಗಳನ್ನು ಮಾಡಿಕೊಟ್ಟಿದ್ದಂತೆ, ಹಾಗಾಗಿ ಅವರೇ ನಮಗೆ ಮಾಡಿಕೊಟ್ರು. ಇಲ್ಲಿ ನಾವು ಲಾಯರ್ಗೆ 8,000 ಅಂತಂದ್ಬಿಟ್ಟು ಫೀಸ್ ಕೊಟ್ವಿ. ಅದಾದಮೇಲೆ ಗೌರ್ಮೆಂಟ್ ಫೀಸು ಅಂತಂದ್ಬಿಟ್ಟು 3,59,244 ರೂಪಾಯಿ ಅಂತಂದ್ಬಿಟ್ಟು ಫೀಸ್ ಕಟ್ಟಿಸ್ಕೊಂಡ್ರು. ಅದಾದಮೇಲೆ TDS ಅಂತ ಕಟ್ಟಿಸ್ಕೊಂಡ್ರು, ಅದು ಬಂದುಬಿಟ್ಟು 50,000 ರೂಪಾಯಿ ಅಂತ ಕಟ್ಟಿಸ್ಕೊಂಡ್ರು. ಅಂದರೆ ಅದು ಟ್ಯಾಕ್ಸ್ ಅಂತೆ. ಇಲ್ಲಿ ನಮಗೆ ಇನ್ನೊಂದು ಮಿಸ್ಟೇಕ್ ಏನಾಯಿತು ಅಂತಂದರೆ, ಈ ಲಾಯರು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಬಿಟ್ಟು ನಮಗೆ ಕಳಿಸ್ಕೊಡ್ತಾರೆ. ಎಲ್ಲ ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಿ ನೋಡಿ ನಮಗೆ ಕಳಿಸ್ಕೊಡಿ ಅಂತಂದ್ಬಿಟ್ಟು. ನನ್ನ ಹಸ್ಬೆಂಡು ಎಲ್ಲ ನೋಡಿದ್ದಾರೆ, ಅವ್ರ ಆಧಾರ್ ಕಾರ್ಡು ಅದು ಇದು ಎಲ್ಲ ನೋಡಿ ಚೆಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಮಿಸ್ಟೇಕು ಅಂತಂದರೆ, ನಾವು ಫ್ಲ್ಯಾಟನ್ನು ತೊಗೊಂಡಿರೋದು ಬಂದುಬಿಟ್ಟು 46,50,000 ರೂಪಾಯಿಗೆ. ಅದನ್ನು ಅವರು ಕರೆಕ್ಟಾಗೆ ಮೆನ್ಷನ್ ಮಾಡಿದ್ದಾರೆ ನಂಬರ್ಸಲ್ಲಿ. ಆದರೆ ವರ್ಡ್ಸ್ ಇರುತ್ತಲ್ವಾ, ಇಂಗ್ಲೀಷಲ್ಲಿ ವರ್ಡ್ಸ್ ಇರುತ್ತಲ್ವ, ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ 46 ಲ್ಯಾಕ್ ಅನ್ನೋ ಬದಲಿಗೆ 56 ಲ್ಯಾಕ್ ಅಂತ ಮೆನ್ಷನ್ ಮಾಡಿಬಿಟ್ಟು ಅದು ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಗಿದೆ. ನೆಕ್ಸ್ಟ್ ಡೇ ನಾವು ಅದನ್ನು ನೋಡ್ಕೊತಾ ಇದ್ದೀವಿ. ಇನ್ನೊಂದ್ಸಲ ಕೂತೆಲ್ಲ ನೀಟಾಗಿ ಚೆಕ್ ಮಾಡಬೇಕಾದ್ರೆ ಆವಾಗ ನೋಡ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಇನ್ನೊಂದಷ್ಟು ದಿನ ಓಡಾಡಿ ಮಾಡಿಸ್ಕೊಂಡಿದ್ದಾಯಿತು. ಅದಕ್ಕೆ ಮತ್ತು ಫೈನ್ ಅಂತಂದ್ಬಿಟ್ಟು ನಾವು ಒಂದು 1,500 ರೂಪಾಯಿ ಮತ್ತೆ ನಾವು ಕಟ್ಬಿಟ್ಟು ಮತ್ತೆ ನಾವು ರಿಜಿಸ್ಟ್ರೇಷನ್ ಕೆಲಸನ ಮಾಡಿಸ್ಕೊಂಡ್ವಿ. ಯಾಕಂದರೆ ಫ್ಯೂಚರಲ್ಲಿ ನಮಗೆ ಹೋಮ್ ಲೋನ್ ಏನಾದರೂ ಬೇಕು, ಇದು ಮನೆಯದು ಡಾಕ್ಯುಮೆಂಟ್ಸ್ ಇಟ್ಬಿಟ್ಟು ನಾವು ಲೋನ್ ತೊಗೊತೀವಿ ಅಂತಂದರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ರೇ ಅವರು ಲೋನ್ ಕೊಡೋದಕ್ಕೆ ಆಗೋದು. ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಗೋಲ್ಡ್ ಎಲ್ಲ ಇದೆ ಅಲ್ವಾ, ಅದು 1 ವರ್ಷಕ್ಕೆ ರಿನೀವಲ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಅದನ್ನು ಅವರು ಅರಾಜ್ ಮಾಡಿಬಿಡ್ತಾರಂತೆ. ಹಾಗಾಗಿ ನಾವು 1 ವರ್ಷದಲ್ಲಿ ಅಷ್ಟು ಅಮೌಂಟ್ ಅರೇಂಜ್ ಆಗಿಲ್ಲ ಅಂತಂದರೆ ನಾವು ಈ ಒಂದು ಮನೆ ಪತ್ರಗಳನ್ನು ತೊಗೊಂಡೋಗಿ ಇಟ್ಬಿಟ್ಟು ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಪತ್ರಗಳು ಕರೆಕ್ಟಾಗಿ
ನೀಟಾಗಿದ್ರೇ ಅಲ್ವಾ ಅದಕ್ಕೆ ಒಂದು ದಾರಿ ಅಂತ ಆಗೋದು ಅಂತಂದ್ಬಿಟ್ಟು ಮತ್ತೆ ಆ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಈ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ. ಇನ್ನು ನೆಕ್ಸ್ಟ್ ಕೆಲಸಗಳು ಏನು ಅಂತಂದರೆ ಇಂಟೀರಿಯರು, ಆಮೇಲೆ ಇದು ಗ್ರಿಲ್ಸು ಎಲ್ಲನೂ ನಾವು ನಮ್ಮ ಇಂಟೀರಿಯರ್ ಅಣ್ಣ ನಮ್ಮ ತವ್ರ ಮನೆಯವರು ಅಂತ ಹೇಳ್ತಾ ಇದ್ನಲ್ವಾ ಅವ್ರಿಗೇ ಒಪ್ಪಿಸ್ಬಿಟ್ಟಿದ್ವಿ. ಅಂದರೆ ಅವರು ಬರೀ ಇಂಟೀರಿಯರ್ ಮಾಡಿಕೊಡ್ತಾರೆ, ಬೇರೆ ಬೇರೆ ನಮಗೆ POP ಮಾಡೋರಾಗಿರ್ಬೋದು ಮತ್ತು ಪೇಂಟಿಂಗು ಮತ್ತು ಎಲೆಕ್ಟ್ರಿಕಲ್ ಕೆಲಸ ಮಾಡೋರಾಗಿರ್ಬೋದು ಎಲ್ಲನೂ ಆ ಒಂದು ಪರ್ಸನ್ಸ್ನ ನಮಗೆ ಅವರು ಇಂಟ್ರೊಡ್ಯೂಸನ್ನು ಮಾಡಿಕೊಟ್ರು. ಇವಾಗ ಗ್ರಿಲ್ಸ್ಗೆ ಬಂದುಬಿಟ್ಟು ನಾವು 62,000 ರೂಪಾಯಿ ಕೊಟ್ವಿ. ಅಂತಂದರೆ 4 ಬಾಲ್ಕನಿಗೆ ಗ್ರಿಲ್ಸು, ಅದಾದಮೇಲೆ ಮೇನ್ ಡೋರ್ಗೆ ಗ್ರಿಲ್ಸು, ಇಷ್ಟಕ್ಕೆ ನಾವು 62,000 ರೂಪಾಯಿ ಕೊಟ್ವಿ. ಈ ಗ್ರಿಲ್ಸ್ ಹಾಕೋ ಕೆಲಸ ಏನೋ ನಮ್ಮ ಇಂಟೀರಿಯರ್ ಕೆಲಸಗಳು ನಡೀತಾ ಇತ್ತಲ್ವಾ, ಅಟ್ ಎ ಟೈಮ್ ಈ ಕೆಲಸನೂ ಒಂದೇ ಟೈಮ್ಗೆ ನಡೀತಾ ಇತ್ತು. ಆ ಕಡೆ ಎಲ್ಲ ಅವರು ಆ ಗ್ರಿಲ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ರು, ತೊಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿದ್ದಷ್ಟೇ, ಇವರು ಇಲ್ಲೇ ಏನೂ ಮಾಡಲಿಲ್ಲ. ಇಂಟೀರಿಯರ್ ಮಾತ್ರ ಮನೆಗೆ ಅವರು ಬಂದು ಎಲ್ಲ ಮಾಡಿದ್ದು. ಕೆಲವು ಫ್ಲ್ಯಾಟ್ಗಳಲ್ಲಿ ಫ್ಯಾಕ್ಟ್ರಿಯಲ್ಲೇ ಎಲ್ಲನೂ ಕಟಿಂಗ್ ಎಲ್ಲ ಮಾಡಿ ತೊಗೊಂಬಂದು ಇಡ್ತಾರಂತೆ, ಇಲ್ಲಿ ಜಸ್ಟ್ ಫಿಟ್ಟಿಂಗ್ ಮಾಡ್ತಾರಷ್ಟೇ ಅಂತೆ. ನಾವು ಆ ರೀತಿಯಾಗಿ ಏನು ಮಾಡಿಸಲಿಲ್ಲ, ಯಾಕಂದರೆ ಅದು ಬಾಳಿಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಇಂಟೀರಿಯರ್ ಅಣ್ಣ. ಹಾಗಾಗಿನೇ ನಾವು ಲೇಬರ್ಸನ್ನು ಇಟ್ಕೊಂಡು ಖುದ್ದಾಗಿ ನಾವು ಕೆಲಸಗಳನ್ನು ಮಾಡಿಸ್ಕೊಂಡಿದ್ದು. ಇನ್ನು ನಾವು ಇಂಟೀರಿಯರ್ ಕೆಲಸಗಳಿಗೆ ಎಷ್ಟು ಅಮೌಂಟನ್ನು ಕೊಟ್ವಿ ಅಂತಂದರೆ 4,50,000 ರೂಪಾಯಿ ಕೊಟ್ವಿ. ಲೇಬರ್ಸ್ ಫೀಸು ಮತ್ತು ವುಡ್ಡೆಲ್ಲ ತೊಗೊಂಬಂದು ಹಾಕೋದು ಎಲ್ಲ A to Z ನಮ್ಮ ತವ್ರ ಮನೆಯವರೇ, ಅಂದರೆ ಅಣ್ಣ ಇಂಟೀರಿಯರ್ ಅಣ್ಣ ನಮ್ಮ ತವ್ರ ಮನೆಯವರೇ ಅಂತ ಹೇಳಿದ್ನಲ್ವ ಅವರೇನೆ ಎಲ್ಲ ನೋಡಿಕೊಂಡ್ರು. ನಾವೊಂದು 4,50,000 ರೂಪಾಯಿ ಕೊಟ್ವಿ. ಅದಾದಮೇಲೆ ನಮ್ಮ ಇಂಟೀರಿಯರ್ ಅಣ್ಣ ಅದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಲ್ವ, ನೀವು ಜೆನ್ಯೂನ್ ಆಗಿ ಬೇಕು ನಂಬರು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳಿ ನಾನು ಕೊಡ್ತೀನಿ. ಅಂದರೆ ಅವ್ರನ್ನ ಕೇಳಿಬಿಟ್ಟೆ ನಾನು ಕೊಡ್ತೀನಿ. ಮತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಂಬರನ್ನು ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ನಂಬರನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟಾಗಿ ನಾನಿಲ್ಲೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಇಂಟೀರಿಯರ್ ಅಣ್ಣ ಎಷ್ಟೇ ಪರಿಚಯ ಆದರೂ ಸಹಿತ ನಾವು ಆ ಅಣ್ಣನಿಗೆ ಎಲ್ಲನೂ ಹೇಳಿರ್ತೀವಿ, ನಮ್ಮ ಮನೆಗೆ ಇಂಟೀರಿಯರ್ ಡಿಸೈನನ್ನು ಆ ರೀತಿಯಾಗಿ ಮಾಡಿಕೊಡಿ, ಈ ರೀತಿಯಾಗಿ ಮಾಡಿಕೊಡಿ, ಎಲ್ಲೆಲ್ಲಿ ಏನೇನು ಬರಬೇಕು ಅಂತೆಲ್ಲ ಹೇಳಿರ್ತೀವಿ. ಅವರೂ ವರ್ಕರ್ಸ್ಗೆ ಹೇಳಿರ್ತಾರೆ. ಆದರೆ ವರ್ಕರ್ಸು ಮಿಸ್ಟೇಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವತ್ತು ಒಬ್ಬರು ಬಂದು ಒಂದು ಕೆಲಸನ ಒಂದು ಅರ್ಧ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಬೇರೆಯವ್ರು ಬಂದುಬಿಟ್ಟು ಆ ಅರ್ಧ ಕೆಲಸನ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಅವರು ಸ್ವಲ್ಪ ಮಿಸ್ಟೇಕನ್ನು ಮಾಡ್ತಾರೆ. ಯಾಕಂದರೆ ಇವರೇ ಒಂದು ಬೇರೆ ರೀತಿಯಾಗಿ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ, ಇವ್ರ ಮೈಂಡ್ ಸೆಟ್ಟೇ ಬೇರೆ ರೀತಿಯಾಗಿರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ, ಅವರೇ ಬೇರೆ ರೀತಿಯಾಗಿ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಆದಷ್ಟು ನಾವು ಗಮನ ಕೊಟ್ಟು ನೋಡ್ಕೊಳ್ತಾನೆ ಇರಬೇಕಾಗುತ್ತೆ. ಅವ್ರಿಗೆ ತಲೆ ತಿಂತಾ ಇದ್ದಾರೆ ಅಂತ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ತಲೆ ತಿಂದು ಆ ಕೆಲಸ ಮಾಡಿಕೊಡಿ, ಈ ಕೆಲಸ ಮಾಡಿಕೊಡಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ನಾವು ಲೀಸ್ಟನ್ನು ಮಾಡಿಕೊಂಡು ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅಂತ ಮಾಡಿಸ್ಕೊಂಡ್ರೆ ನಮ್ಮನೆ ಇಂಟೀರಿಯರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಕೈ ತಪ್ಪಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ವರ್ಕರ್ಸ್ ಹತ್ರ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಷ್ಟು ನಮ್ಮನೆ ಇಂಟೀರಿಯರ್ ಕಾಸ್ಟ್ ಆಯಿತು. ಇನ್ನು ನೆಕ್ಸ್ಟ್ ಬರೋದು ಅಂತಂದರೆ POP ಪೇಂಟಿಂಗು ಮತ್ತು ವೈರಿಂಗ್ ಬರುತ್ತೆ. ನಾವು POPಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಪ್ಲ್ಯಾನ್ ಸಹ ಮಾಡಿರಲಿಲ್ಲ. ಇಲ್ಲಿ ನಾವು ಪಾರ್ಟಿಷನನ್ನು ಮಾಡಿಸಿದ್ವಲ್ವ, ಹಾಗಾಗಿ ಫ್ಯಾನ್ ಪಾಯಿಂಟ್ ಬಂದುಬಿಟ್ಟು TV ಹತ್ರಕ್ಕೆ ಬಂದುಬಿಡ್ತು. ನಾವು ಮಾಡಿಸ್ದೇ ಇದ್ದಿದ್ರೆ ಅದು ಸೆಂಟರ್ಗೆ ಇರ್ತಾಯಿತ್ತು, ಮಾಡಿಸಿರೋದ್ರಿಂದ TV ಹತ್ರಕ್ಕೆ ಬಂತು. ಆವಾಗ ಅವರು ಸಜೆಸ್ಟ್ ಮಾಡಿದ್ರು ವಾಲ್ ಫ್ಯಾನ್ ಹಾಕ್ಕೊಳ್ಬೇಕಾಗುತ್ತೆ ಅಂತಂದ್ಬಿಟ್ಟು. ನನಗೆ ವಾಲ್ ಫ್ಯಾನ್ ಹಾಕ್ಕೊಳ್ಳೋದು ಇಷ್ಟ ಆಗಲಿಲ್ಲ, ಅದೊಂಥರ ಆಫೀಸ್ಗಳಲ್ಲಿ ಇರೋ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಾನಿಲ್ಲ ಬೇಡ ಅಂತಂದ್ಬಿಟ್ಟು ಸರಿ POPಯನ್ನು ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬರೀ ಹಾಲಿಗೆ ಮಾತ್ರ POPಯನ್ನು ಮಾಡಿಸಿದ್ವಿ. ಅದಾದಮೇಲೆ ಅಲ್ಲಲ್ಲಿ ಇಲ್ಲಿ ಬಂದುಬಿಟ್ಟು ಒಂದು ಏನೋ ಬೀಮ್ ಅಂತ ಬರುತ್ತಂತೆ, ಇಲ್ಲಿ ನನ್ನ ಹಸ್ಬೆಂಡು ಚೆನ್ನಾಗಿಲ್ಲ ನೋಡೋದಕ್ಕೆ ಅಂತಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ POPಯನ್ನು ಮಾಡಿಸಿದ್ರು. ಅದಾದಮೇಲೆ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಸ್ವಲ್ಪ POPಯನ್ನು ಮಾಡಿಸಿದ್ರು. ಇದಕ್ಕೆಲ್ಲ ಟೋಟಲಾಗಿ ಇದು POP ಪೇಂಟಿಂಗು ಮತ್ತು ವೈರಿಂಗು ಇದಕ್ಕೆ ಬರೀ ಕೆಲಸಕ್ಕೆ ಮಾತ್ರ 76,000 ರೂಪಾಯಿ ಕೊಟ್ವಿ. ಇದು ಬಂದುಬಿಟ್ಟು ನಮ್ಮ ಇಂಟೀರಿಯರ್ ಅಣ್ಣನೇ, ಅಂದರೆ ನಮ್ಮ ವುಡ್ ವರ್ಕ್ ಮಾಡ್ತಿದ್ರಲ್ವ ಅವರಲ್ಲೇ ಒಬ್ಬರು ಮಾಡ್ತಾಯಿದ್ರು ಈ ಕೆಲಸನ ಎಲ್ಲನೂ, ಅವ್ರಿಗೆ ನಾವು ಈ ಕೆಲಸಗಳನ್ನು ಒಪ್ಪಿಸಿದ್ದಾಯಿತು. ನೆಕ್ಸ್ಟು ಈ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದಮೇಲೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬರೋದು ಅಂತಂದರೆ
ಈ ಎಲೆಕ್ಟ್ರಿಕಲ್ ಕೆಲಸಗಳನ್ನು ಮಾಡ್ತಾರೆ ಅಂತಂದರೆ ಅವ್ರಿಗೂ ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ಐಟಮ್ಸ್ನ ತೊಗೊಂಬಂದು ಕೊಡಬೇಕಾಗುತ್ತೆ. ಇವಾಗ POPಯನ್ನು ಮಾಡ್ತಿದ್ದಾರೆ ಅಂತಂದರೆ ಆವಾಗಲೇ ಒಂದು ಸ್ವಲ್ಪ ವಯರ್ಸನ್ನು ತೊಗೊಂಬಂದು ಕೊಡಬೇಕಾಗುತ್ತೆ. ಯಾಕಂದರೆ POP ಮಾಡ್ತಿರ್ಬೇಕಾದ್ರೇ ವಯಸ್ಸೆಲ್ಲ ಸೆಟ್ ಮಾಡಿ ಹಾಕಬೇಕಾಗುತ್ತಲ್ವ, ಆವಾಗ ವಯರ್ಗಳನ್ನು ತೊಗೊಂಬಂದು ಕೊಡಬೇಕಾಗುತ್ತೆ. ಸುಮಾರಷ್ಟು ಲೈಟ್ಸನ್ನು ತೊಗೊಂಬಂದು ಕೊಡಬೇಕಾಗುತ್ತೆ. ಆಮೇಲೆ ಪ್ರತಿ ರೂಮ್ಗೆ ಮತ್ತು ಹಾಲ್ಗೆಲ್ಲನೂ ಫ್ಯಾನ್ಗಳನ್ನು ತೊಗೊಂಬಂದು ಕೊಡಬೇಕಾಗುತ್ತೆ. ಮತ್ತು ನಾವು ಎಲ್ಲೆಲ್ಲಿ ಸ್ಟಿಪ್ ಲೈಟ್ಗಳನ್ನು ಹಾಕೋದಕ್ಕೆ ಹೇಳಿರ್ತೀವೋ ಅಲ್ಲೆಲ್ಲ ಲೈಟ್ಸನ್ನು ತೊಗೊಂಬಂದು ಕೊಡಬೇಕಾಗುತ್ತೆ. ಮತ್ತು ಲೈಟುಗಳನ್ನು ಫಿಕ್ಸ್ ಮಾಡೋದಕ್ಕೆ ಬರ್ತಾರಲ್ವ ಅವ್ರಿಗೊಂದು ಸ್ವಲ್ಪ ಅಮೌಂಟನ್ನು ಕೊಡಬೇಕಾಗುತ್ತೆ. ಮತ್ತು ನಾವು ಚಿಮ್ನಿಯನ್ನು ಬುಕ್ ಮಾಡಿರ್ತೀವಿ, ಅದನ್ನು ಫಿಕ್ಸ್ ಮಾಡೋದಕ್ಕೆ ಬೇರೆ ಪರ್ಸನ್ ಬರ್ತಾರೆ, ಅವ್ರಿಗೊಂದು ಸ್ವಲ್ಪ ಅಮೌಂಟನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ಗೀಝರನ್ನು ತೊಗೊಂಬರ್ತೀವಿ, ಅದನ್ನು ಫಿಟ್ ಮಾಡೋದಕ್ಕೆ ಬೇರೆ ಕಂಪ್ನಿ ಕಡೆಯಿಂದನೇ ಬೇರೆ ಪರ್ಸನ್ ಬರ್ತಾರೆ, ಅವ್ರಿಗೊಂದು ಸ್ವಲ್ಪ ಫಿಟ್ ಮಾಡಿದ್ದಾದಮೇಲೆ ಅವ್ರಿಗೊಂದು ಸ್ವಲ್ಪ ಅಮೌಂಟನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ವಾಟರ್ ಫಿಲ್ಟರನ್ನು ಫಿಕ್ಸ್ ಮಾಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಅಮೌಂಟನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ನಾವು ಈ ದೇವ್ರ ಮನೆಗೆಲ್ಲ ಕ್ವಾರ್ಟ್ಸ್ ಕಲ್ಲನ್ನು ಹಾಕ್ಸಿದ್ವಿ, ಅದಕ್ಕೆ ಒಂದು ಕಲ್ಲಿಗೆ 3,400 ರೂಪಾಯಿ ಆಯಿತು. ಅದಾದಮೇಲೆ ಕಿಚನಲ್ಲಿ ನಾವು ಎಲ್ ಶೇಪ್ ಮಾಡಿಸ್ಕೊಂಡ್ವಿ ಕೌಂಟರ್ ಟಾಪ್ನ, ಅಲ್ಲಿ ಬಂದುಬಿಟ್ಟು ನಮಗೆ ಅದು ಏನಂತಾರೆ ಗ್ರಾನೈಟ್ಗೆ ಒಂದು ಸ್ವಲ್ಪ 2,400 ರೂಪಾಯಿ ಏನಾಯಿತು. ಅದಾದಮೇಲೆ ನೆಕ್ಸ್ಟು ವಾಶ್ ಬೇಷನ್ ಹತ್ರ ಒಂದು ಸ್ವಲ್ಪ ಕಲ್ಲನ್ನು ಹಾಕ್ಸ್ಕೊಂಡ್ವಿ. ಈ ರೀತಿಯಾಗಿ ಖರ್ಚೆಲ್ಲ ಇರುತ್ತೆ. ಇದನ್ನು ನಾವು ನೋಡಿಕೊಂಡು ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ನಮಗೆ ಒಂದು 2,50,000 ರೂಪಾಯಿ ಆಯಿತು. ನೆಕ್ಸ್ಟು ಇದೆಲ್ಲ ಆದಮೇಲೆ ಇನ್ನು ಇಂಟೀರಿಯರ್ ಕೆಲಸ ಕಂಪ್ಲೀಟ್ ಆದಮೇಲೆ ಈ ವುಡ್ ಕಸ ಅನ್ನೋದಿರುತ್ತಲ್ವ, ಇದನ್ನು ತೆಗಿಯೋದಕ್ಕೆ ನಮ್ಮ ಬಿಲ್ಡಿಂಗ್ ಸೆಕ್ಯೂರಿಟಿಗೆ ಕೊಟ್ವಿ. ಅವ್ರಿಗೆ ಒಂದು 3,000 ಕೊಟ್ವಿ, ಅವರು ಒಂದು 2 ಟೈಮ್ಸ್ ತೆಗ್ದಾಕಿದ್ರು, ಹಾಗಾಗಿ 3,000 ಕೊಟ್ವಿ. ನೆಕ್ಸ್ಟು ಇದೆಲ್ಲ ಇನ್ನು ಕಂಪ್ಲೀಟ್ ಆಯಿತು. ಅದಾದಮೇಲೆ ಇನ್ನು ಮನೆಯನ್ನು ಕ್ಲೀನ್ ಮಾಡಿಸ್ಬೇಕು. ನಾವೇ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ತುಂಬ ಗಲೀಜಿತ್ತು ಅಂತಂದರೆ ಈ ರೀತಿಯಾಗಿ ಅರ್ಬನ್ ಕ್ಲೀನಿಂಗ್ ಕಂಪ್ನಿಯವರನ್ನು ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇವ್ರಿಗೆ ನಾವು ಒಂದು 5,200 ರೂಪಾಯಿ ಕೊಟ್ವಿ. ನಾನೇ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಸಹ ಶೇರ್ ಮಾಡಿದ್ದೀನಿ, ಆದರೆ ತುಂಬಾ ಗಲೀಜಿತ್ತು. ಇವ್ರು ಕ್ಲೀನ್ ಮಾಡಿದಾಗ ನನಗೆ ಅರ್ಥ ಆಯಿತು, ನಾನೇ ಮಾಡಿದರೆ ಆಗ್ತಾ ಇರಲಿಲ್ಲ ಇಷ್ಟೊಂದು ನೀಟಾಗಿ ಮಾಡೋದಕ್ಕೆ, ಇವ್ರು ಮಾಡಿಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಆವಾಗ ಒಪ್ಕೊಂಡೆ. ಚೆನ್ನಾಗಿ ಮಾಡಿಕೊಟ್ರು. ನೆಕ್ಸ್ಟು ಈ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಮನೆಗೆ ಗೃಹ ಪ್ರವೇಶ ಅಂತ ಮಾಡಿಸ್ಬೇಕಾಗುತ್ತಲ್ವ, ಹಾಗಾಗಿ ನಾವು ಪುರೋಹಿತರನ್ನು ಸಿಂಪಲ್ಲಾಗಿ ಮಾಡಿಕೊಡಿ ಅಂತಲೇ ಕೇಳಿದ್ದು. ಆದರೆ ಅವರು ಒಂದು ಸ್ವಲ್ಪ ಪೂಜೆಗಳೆಲ್ಲ ಹೇಳಿದರು, ನಮಗೆ ಈ ಥರ ಪೂಜೆಗಳು ಬೇಕು ಅಂತೆಲ್ಲ ಹೇಳಿದ್ದಕ್ಕೆ ಅವರೊಂದು 30,000 ರೂಪಾಯಿ ಅಂತ ಹೇಳಿದ್ರು. 3 ಜನ ಪುರೋಹಿತರು ಬರ್ತಾರೆ, 30,000 ರೂಪಾಯಿ ಕೊಡಬೇಕಾಗುತ್ತೆ. ಅಂದರೆ ಎಲ್ಲ ನಮ್ಮದೇ, ಹೂಗಳ ಹತ್ರದಿಂದ ಹಿಡಿದು ಧಾನ್ಯಗಳ ಹತ್ರದಿಂದ ಹಿಡಿದು ಎಲ್ಲ ಅವ್ರದ್ದೇನೆ. ಇನ್ನು ಸಣ್ಣ ಪುಟ್ಟ ಅಂತ ನಮಗೆ ಹೇಳಿದ್ರು, ಆದರೆ ಸಣ್ಣ ಪುಟ್ಟ ಖರ್ಚುಗಳೇನೆ ನಮಗೆ ಒಂದು 20,000 ರೂಪಾಯಿವರೆಗೂ ಬಂತು. ಅಂದರೆ ನಾವು ಈ ಮೇನ್ ಡೋರ್ಗೆ ಒಂದು ಹಾರ ತೊಗೊಂಬಂದಿದ್ವಲ್ವ, ಸೈಡಲ್ಲಿ ಹಾಕ್ತೀವಲ್ವ ಹೂವಿನ ಹಾರಗಳು, ಅದಾದಮೇಲೆ ನಾವು ದೇವ್ರ ಮನೆ ಹತ್ರ ಹಾಕಿದ್ವಲ್ಲ ಹಾರ, ಅದು ಮತ್ತು ಬಾಗಿಲಿಗೆ ತೋರಣಗಳಾಗಿರ್ಬೋದು. ನೆಕ್ಸ್ಟು ಅದಾದಮೇಲೆ ಈ ರೀತಿಯಾಗಿ ಲಕ್ಷ್ಮೀ ವಿಗ್ರಹ ಆಗಿರ್ಬೋದು, ಮತ್ತು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಸಣ್ಣ ಪುಟ್ಟ ಅರಿಶಿನ ಕುಂಕುಮ ಆಗಿರ್ಬೋದು, ಈ ರೀತಿಯಾಗಿ ಸುಮಾರಷ್ಟು ಖರ್ಚು. ಅದ್ರ ಮೇಲೆ ಒಂದು 20,000 ರೂಪಾಯಿ ಬರುತ್ತೆ. ಅವ್ರಿಗೊಂದು 30, ನಾವೊಂದು 20,000 ರೂಪಾಯಿ ಬೇಕಾಗುತ್ತೆ ನಮ್ಮ ಕೈ ಖರ್ಚಿಗೆ ಅಂತಂದ್ಬಿಟ್ಟು. ಆಮೇಲೆ ಬಾಳೆ ಗೊನೆ ಅಂತೆ, ಬಾಳೆ ಎಲೆ ಅಂತೆ, ಆಮೇಲೆ ತೆಂಗಿನಕಾಯಿಗಳಂತೆ, ನೆಕ್ಸ್ಟ್ ಅದಾದಮೇಲೆ ಊಟದ ಟೇಬಲ್ಸ್ ಅಂತೆ ದೇವ್ರನ್ನ ಇಡೋದಕ್ಕೆ, ಮತ್ತು ಹೋಮದ ಕುಂಡ ಅಂತೆ, ಈ ರೀತಿಯಾಗಿ ನಮಗೆ ಖರ್ಚಿರುತ್ತೆ. ಅವರೇ ಲೀಸ್ಟ್ ಎಲ್ಲ ಹಾಕ್ಕೊಡ್ತಾರೆ, ನಾವು ಆ ಲೀಸ್ಟ್ ಪ್ರಕಾರ ಎಲ್ಲನೂ ತೊಗೊಂಬಂದು ಕೊಟ್ಟರೆ ಆಯಿತು. ಏನೂ ಅವರು ಮಿಸ್ ಮಾಡೋದಿಲ್ಲ, ಎಲ್ಲನೂ ಲೀಸ್ಟಲ್ಲಿ ಬರೆದಿಟ್ಟಿರ್ತಾರೆ. ನಾವು ಆ ಲೀಸ್ಟ್ ಪ್ರಕಾರ ಎಲ್ಲ ಗೃಹ ಪ್ರವೇಶಕ್ಕೆ ರೆಡಿ ಮಾಡಿಕೊಂಡ್ರೆ ಗೃಹ ಪ್ರವೇಶ ಅನ್ನೋದು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇನ್ನು ಊಟಗಳ ಕಡೆ ಬರೋಣ. ಈ ಶಾಮಿಯಾನ ಬಂದು ನಮಗೊಂದು 6,000 ರೂಪಾಯಿ ಆಯಿತು. ಈ ಚೇರ್ಸ್ ಆಗಿರ್ಬೋದು, ಮತ್ತು ಊಟದ ಟೇಬಲ್ಸ್ ಆಗಿರ್ಬೋದು, ಮತ್ತು ಸೈಡ್ ವಾಲ್ಸ್ ಅಂತಂದ್ಬಿಟ್ಟು ಕ್ಲಾತಲ್ಲಿ ಕಟ್ಟಿದಾರಲ್ವ ಅದಾಗಿರ್ಬೋದು, ಮತ್ತು ಇಲ್ಲಿ ದೇವ್ರನ್ನ ಇಟ್ಟಿರುವಂತಹ ಊಟದ ಟೇಬಲ್ಸು, ಹೋಮದ ಕುಂಡ, ಇದೆಲ್ಲ ಸೇರಿ ನಮಗೆ ಒಂದು 6,000 ರೂಪಾಯಿ ಆಯಿತು. ಅದಾದಮೇಲೆ ಇನ್ನು ಕ್ಯಾಟ್ರಿಂಗ್ಗೆ ಕೊಟ್ಟಿದ್ವಿ, ಅದಕ್ಕೆ ಒಂದು ಊಟಕ್ಕೆ 280 ರೂಪಾಯಿ ಅಂತಂದ್ಬಿಟ್ಟು ಒಂದು 50 ಜನಕ್ಕೆ 14,000 ರೂಪಾಯಿ ಆಯಿತು. ಟೋಟಲಾಗಿ ನಮಗೆ ಒಂದು ಊಟ ಮತ್ತು ಶಾಮಿಯಾನ ಬಂದು 20,000 ರೂಪಾಯಿ ಆಯಿತು. ಟೋಟಲಾಗಿ ಗೃಹ ಪ್ರವೇಶ ಆಗಿದ್ದು ನಮಗೆ ಒಂದು ಅಲ್ಲೊಂದು 30, ಒಂದು 20, ಇದೊಂದು ಪ್ಲಸ್ 20, 70,000 ರೂಪಾಯಿ ಆಯಿತು ಟೋಟಲಾಗಿ.
ನೆಕ್ಸ್ಟ್ ಇನ್ನು ಫೈನಲ್ ಆಗಿ ಒಂದು ಬಿಲ್ ಅಂತ ಬರುತ್ತೆ. ಅದು ಯಾವ ಬಿಲ್ಲು ಅಂತಂದರೆ ಕರೆಂಟ್ ಬಿಲ್ ಬರುತ್ತೆ. ನಾವು ಫ್ಲ್ಯಾಟನ್ನು ತಗೊಂಡಾಗ MT ಮನೆಗೇ ಒಂದು 2700 ರೂಪಾಯಿ ಕರೆಂಟ್ ಬಿಲ್ ಬಂದಿತ್ತು. ಅದನ್ನು ಆವಾಗಲೇ ನಾವು ಕಟ್ಬಿಟ್ವಿ. ಅದಾದಮೇಲೆ ಈ ಕೆಲಸಗಳೆಲ್ಲ ನಡೀತಾ ಇತ್ತಲ್ವ, ಇಂಟೀರಿಯರ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ನಡೀತಾ ಇತ್ತಲ್ವ, ಇನ್ನು ಏನಿರುತ್ತೆ ಇನ್ನು 2300 ಏನೋ ಬಂದಿತ್ತು. ಟೋಟಲಾಗಿ ಎರಡೂ ಸೇರಿಕೊಂಡು ನಮಗೆ ಒಂದು 5000 ರೂಪಾಯಿ ಆಯಿತು. ಈಗ ನಮ್ಮ ಫ್ಲ್ಯಾಟ್ ಕಾಸ್ಟ್ ಎಷ್ಟಾಯಿತು ಅಂದರೆ ಎಲ್ಲ ಸೇರಿಕೊಂಡು 60 ಲಕ್ಷ ಆಯಿತು. ಅಂದರೆ 59,84,000 ರೂಪಾಯಿ ಏನೋ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅಲ್ಲಿ ಹೋಗಿರುತ್ತಲ್ವ, ಅಂದರೆ ನಾವು ತೆಂಗಿನಕಾಯಿಗಳನ್ನು ತೊಗೊಂಬಂದ್ವಿ. ಅದಾದಮೇಲೆ ಒಂದು ಲೇಡೀಸ್ಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತಂದ್ಬಿಟ್ಟು ಬ್ಲೌಸ್ ಪೀಸ್ ತೊಗೊಂಬಂದ್ವಿ. ಆಮೇಲೆ ಒಂದು ಬಟ್ಲುಗಳನ್ನು ತೊಗೊಂಬಂದ್ವಿ. ಇದೆಲ್ಲ ಅಲ್ಲಿ ಸೇರಿಕೊಂಡಿರುತ್ತಲ್ವ. ಟೋಟಲಾಗಿ ಹೇಳಬೇಕು ಅಂತಂದರೆ 60 ಲಕ್ಷ ಆಯಿತು. ಅದು ಇಲ್ಲಿ KR ಪುರಂ ಕಡೆಗೆ 60 ಲಕ್ಷ ಆಗುತ್ತೆ. ಅದೇ ನಾವು ಕಗ್ದಾಸ್ಪುರದಲ್ಲಿ ಆ ಕಡೆ ತಗೊಂಡಿದ್ರೆ ಏನಿಲ್ಲ ಅಂದ್ರೂ ಬರೀ ಫ್ಲ್ಯಾಟ್ಗೆ 60 ಲಕ್ಷ ಆಗ್ತಾಯಿತ್ತು. ಇನ್ನು ನಾವು ಈ ಮನೆಗೆ ಅಮೌಂಟನ್ನು ಹೇಗೆ ಅರೇಂಜ್ ಮಾಡ್ಕೊಂಡ್ವಿ ಅಂತ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಹಾಗೆ ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿದ್ದೀನಿ, ನಿಮಗೊಂದು ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ day. Bye bye.